ಅಂತಾದ್ರೆ ನಾನು ನಿನ್ನೆಲ್ಲ ಯುದ್ಧ ಮಾಡ್ತೇನೆ. ಕಲಿತಾ ಕಲಿತ ಮಾತಾಡದಿರು. ಯಾಕೆ ಈ ಮಾತು ಹೇಳಿದೀಯಾ? ಕಲಿಯದೆ ಯಾರು ಮಾತಾಡುವುದಿಲ್ಲ, ಆಗುವುದೂ ಇಲ್ಲ. ಮಾತಾಡಬೇಕಿದ್ರೆ ಕಲಿಯಲೇಬೇಕು. ಅಗತ್ಯವಾಗಿ ಬಾಯಿಂದ ಹೊರಟ ಶಬ್ದ ಎಲ್ಲ ಮಾತು ಅಂತಾಗುದಿಲ್ಲ. ಇಲ್ಲವೇ ಇಲ್ಲ.
ಅದು ಕೇಳುವವರಿಗೆ ಅಸಹ್ಯ ಆಗಬಾರದು. ಮಾನಿಸುವಂತ ಮಾತಾಡಿದ್ರೆ ಮಾತಾಡು ಮಾತು ಎನ್ನುವ ಹಾಗೆ ಪರಿಗಣಿಸುತ್ತಾರೆ. ಕರ್ಣಾನಂದವಾಗಿರಬೇಕು. ಸತ್ಯ. ಹೀಗೆ ಹೇಳಬೇಕು. ಹ. ಹೀಗೆ ಹೇಳ್ತೇನೆ. ಹ. ಹೇಳಿದ್ರೆ ಹ. ತನ್ನ ಬೆದರಿಕೆಗೆ ಬಂದಿರುವಂತಹ ಮೀನಾಕ್ಷಿ ಹೆದರಿ ಹಿಂದೆ ಸರಿಯಬಹುದು ಎನ್ನುವುದಾಗಿ, ಹ. ಅದಕ್ಕೆ ಕಲಿತ ಮಾತಾಡದಿರು ಎನ್ನುವ ಹಾಗೆ. ನಾನು ಆ ರೀತಿಯಲ್ಲಿ ಗ್ರಹಿಸಿ ಮಾತಾಡುವುದೇ ಇಲ್ಲ. ಯಾಕೆ? ಕಾರಣ ಹ. ಬಂದವರನ್ನು ಎದುರಿಸ್ತೇನೆ ಅಂತ ವಿಶ್ವಾಸ ನನಗುಂಟು. ತಪ್ಪಲ್ಲ. ಬಂದವಳು ನೀನು ಅಧಿಕಾರಿ ಇದ್ದೀಯ. ಹ. ಹಾಗಾಗಿ ಹ. ನಿನ್ನನ್ನ ಎದುರಿಸುವಾಗ ಹ. ಸ್ವಲ್ಪ ಯೋಚಿಸಲೇಬೇಕಾಗ್ತದೆ. ಹ್ಮ್. ಯಾರ್ಯಾರು ಬರುವಾಗ ಹಾಗೆ ಬರ್ಬಹುದು, ಹ. ಆದ್ರೆ ನಿನ್ನ ಮುಂದೆ ಬರುವಾಗ ಸ್ವಲ್ಪ ಯೋಚಿಸಿಯೇ ಬರ್ಬೇಕು. ಹ. ಯಾವ ಸಂದರ್ಭದಲ್ಲಿ ಏನು ಕೇಳ್ತಾಳೆ ಹ. ಎನ್ನುವಂತ ನಿರೀಕ್ಷೆ ನಮಗೂ ಇರ್ತದೆ. ಯಾಕೆ ಗೊತ್ತಾ? ಯಾಕೆ? ನೀನು ಕೋಪಮಂಡಪದ ನ್ಯಾಯವನ್ನು ಮಾಡಿದ ಹಾಗಾಯಿತು. ಯಾಕೆ? ಬಾವಿಯಲ್ಲಿರುವಂತಹ ಕಪ್ಪೆಯೊಂದು ಹ. ತಾನಿರುವುದೇ ಸಮುದ್ರ ಅಂತ ತಿಳಿದುಕೊಂಡ ಹಾಗೆ. ಹ. ಯಾಕೆ ಅಂತ ಹೇಳಿದ್ರೆ, ಯಾಕೆ? ನಿನಗೆ ಹೊರಗಿನ ಪ್ರಪಂಚದ ಜ್ಞಾನವೇ ಇಲ್ಲ. ಇಲ್ಲಿವರೆಗೆ ಗೊತ್ತಾಗ್ಲಿಲ್ಲ. ನಿನ್ನದಾಗಿರುವಂತಹ ಹೆಣ್ಣು ಮಕ್ಕಳೆಲ್ಲ ಕೂಡಿಸಿಕೊಂಡು ಹ. ತುಂಡಾಗಿರುವಂತಹ ಈ ಒಂದು ಸ್ತ್ರೀ ಮಲಯಾಳ ಹೌದು. ಇದನ್ನು ಕಟ್ಟಿ ಹ. ಆಡುತ್ತಿದ್ದೀಯ, ಆಕ್ಷೇಪ ಇಲ್ಲ. ಹ. ಹೊರ ಪ್ರಪಂಚದ ಜ್ಞಾನ ನಿನಗೆ ಇಲ್ಲದಿದ್ದರೆ ಹ. ನನಗೆ ಚೆನ್ನಾಗಿ ತಿಳಿದಿದ್ದೇನೆ. ಹೌದಾ? ಒಂದು ನಾಡಿನ ಅಧಿಕಾರಿಣಿಯಾಗಿರುವಂತ ನಾನು ಹ. ಒಂದೆರಡು ರಾಜ್ಯವನ್ನು ದೇಶವನ್ನು ಸುತ್ತಿ ಬಂದವಳಲ್ಲ. ಮತ್ತೆ? ದರೆಯ ಅರಸು ಮಕ್ಕಳಲ್ಲಿ ಸಾಹಸಿ. ಓಹೋ. ಯುದ್ಧದಲ್ಲಿ ಅವರನ್ನು ಗೆದ್ದು ಹ. ಅವರಿಂದ ಕಪ್ಪ ಕಾಣಿಕೆಯನ್ನು ವಸೂಲ್ಗೊಂಡವಳು ನಾನು. ಹೌದಾ? ಹಾಗೆ ಹ. ಇಲ್ಲಿಗೆ ಬಂದಾಗ ಹ. ನೀನೇ ಮೀನಾಕ್ಷಿಯೇ ಹ. ತನ್ನ ಸಹಸ್ರ ಮುಂದೆ ನಿನ್ನ ಆಟ ನಡೀಲಿಕ್ಕಿಲ್ಲ ಎನ್ನುವ ಹಾಗೆ. ಹೌದು. ಹಾಗೆ ಹೀಗೆ ಹೇಳಿದ್ರೆ ಏನಾಯಿತು? ಏನಾಗ್ತದೆ? ಅಂತ ವೀರಾದಿ ವೀರರು, ಹ. ಪಂಥವುಳ್ಳ ಪೌರುಷದ ಗಂಡುಗಳು ಹ. ಅಂತವರನ್ನೇ ಮೆಟ್ಟಿ ಮೀರಿ ನಿಂತಿದ್ದಾಳೆ ಮೀನಾಕ್ಷಿ ಅಂತ ಆದ ಮೇಲೆ ಹ. ಸಾಮಾನ್ಯರಾಗಿರುವಂತ ನೀನೊಂದು ನನ್ನಂತೆ ಹೆಣ್ಣು, ಹೌದು. ನಿನ್ನ ತಲೆಗೊಂಬುವ ಪರಿಯನ್ನು ನೋಡಬೇಕಾದೀತು. ಓಹೋ. ಆದ್ರಿಂದ ಹೇಳ್ತೇನೆ, ಏನು? ಮತ್ತೆ ಪೆಟ್ಟು ತಿಂದು ಹ. ನೊಂದು ಹ. ಕಾಲಿಗೆರಗುವುದಕ್ಕಿಂತ ಹ. ಈಗಲೇ ನನಗೆ ನನ್ನ ಅಧಿಕಾರತ್ವವನ್ನು ಹ. ಅಥವಾ ಕಪ್ಪವನ್ನು ಕೊಡುವುದೊಳ್ಳೆದು ಅಂತ ಹೇಳ್ತೇನೆ. ನೀನು ನಿನಗೆ ಅಹಂಕಾರ ಏನು ಅಂತ ನನಗೊತ್ತಾಯ್ತು. ಆ ನೀನು ಒಂದು ರಪಾಲನನ್ನ ಗೆದ್ದಿದ್ದೀಯ. ಕುಲಮಾನ ಗೆಲಿದೆ